Do the cha-cha-cha, split decks, and go bananas. Ooh. Hey girl, when you got it, just let your hair down and move like there's no one but you that's around. Split decks, when you're on the move. Split decks, when you feel the groove. Split decks, do the cha-cha-cha, split decks, and go bananas. Split decks, kids and ladies wear, always with you. Split decks, when you're on the move. Split decks. ಶ್ರೀನಿವಾಸರ ಜಿಲ್ಲಾಧ್ಯಕ್ಷ ಶ್ರೀನಿವಾಸರ ಲಿಂಗಯ್ಯ ಶತಮಾನೋತ್ಸವದ ಅಂಗವಾಗಿ ಪ್ರಗತಿಪರ ಸಂಘಟನೆಗಳನ್ನ ಸ್ಥಳೀಯವಾಗಿ ಆಹ್ವಾನ ಮಾಡಿದ್ರು. ಈ ಆಹ್ವಾನದ ಮೇರೆಗೆ ನಾವು ಬೆಳಿಗ್ಗೆ 10:30ಗೆ ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದ್ವಿ. ಏನು ಆ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ SSG ವೆಂಕಟರಾಮಣ್ಣವರು ತಡವಾಗಿ ಬಂದರು. ತಡವಾಗಿ ಬಂದು 12:15 ಆಗಿತ್ತು ಅವ್ರ ಸಮಯ. ಆಗ ಸ್ವಲ್ಪ ಜನ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಹುಡುಗರೆಲ್ಲ ಸ್ವಲ್ಪ ಹೋದ್ರು. ಹೋಗ್ಬೇಕಾದ್ರೆ ಆ ಪ್ರೊಸೆಷನಲ್ಲಿ ಸ್ವಲ್ಪ ನೂಕುಲಾಯಿತು. ನಾನು ಅಲ್ಲಿಂದ ಆಚೆ ಬಂದೆ. ಆಮೇಲೆ ನಮ್ಮ ಏನು ಸುಲ್ಕುಂಟ ಆನಂದ್ ಅವರು ಆ ಪ್ರೊಸೆಷನ್ನಲ್ಲಿದ್ದಾಗ ಇವ್ರ ಮೇಲೆ ಏನಪ್ಪ ಜನನೇ ಇಲ್ಲ, ಜನನ ಸೇರ್ಸೋಕ್ಕಾಗಲ್ವಾ ಆ ರೀತಿ ಅಂತ ಮಾತಾಡಿದ್ರು. ನಾನು ಅಷ್ಟೊತ್ತಿಗೆ ನಾನು ಇಲ್ಲಿ ಅಕ್ಕಚಮ್ಮ ಚೌಟ್ರಿ ಹತ್ರ ಬಂದಾಗ ಇವರು ಆ ಮಾಹಿತಿಯನ್ನು ನನಗೆ ಹೇಳಿದ್ರು. ಈ ಥರ ನನ್ನನ್ನು ಏಕವಚನದಲ್ಲಿ ಮಾತಾಡ್ದ, ಈ ಥರ ಬೈದ ಅಂತಂದ. ನಾನು ಹೇಳ್ದೆ ಅಣ್ಣ ವೇದಿಕೆ ಮೇಲೆ ಮಾತಾಡೋಣ ಅಂತ. ಇವರು ಅವರನ್ನು ಬಾಗಿಲ ಹತ್ರ ಬಂದಿದ್ದ ತಕ್ಷಣ ಕೇಳಿದ್ರು, ಏಣ ನಾನು ನಿಮ್ಮ ಮನೆ ಆಳ, ನನ್ನ ಈ ಥರ ಮಾತಾಡ್ತಿರೋ ಅಂದಿದ್ದ ತಕ್ಷಣ ಕತ್ತು ಹಿಡಿದು ಹಿಂಗೆ ನೂಕಿದ್ರು ಒಳಗಡೆಗೆ. ನಾನು ಅಲ್ಲೇ ಇದ್ದೀನಿ, ಲೈವಲ್ಲಿ ನೋಡಿದ್ದೀನಿ. ಕತ್ತು ಹಿಡಿದು ನೂಕಿದ್ರು. ಯಾಕಣ್ಣ ಹಂಗೆ ನೂಕ್ತೀರ, ನೀವು ಒಬ್ಬ ಹಿರಿಯರು, ನಾವು ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಂತ ಗಲ್ಲಾಪಟ್ಟಿ ಹಿಡಿದಿದ್ದ ತಕ್ಷಣ ಕುತ್ತಿಗೆಯಲ್ಲಿರೋ ಕೈನನ್ನು ಕಿತ್ತಾಕಿದ್ಮೇಲೆ ಹಿಂಗೆ ಹಾಕಿ ಹಿಂಗೆ ಹಿಡಿದ್ರು. ಅವ್ರು ಯಾರು RPS ಸತೀಶ್ ಅಂತ ಹೊಸಕೋಟೆ ಮೂಲದವರು, ಅವ್ರ ಜೊತೆ ಸೇರ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡಿದ್ವಿ. ಮತ್ತು ಪೊಲೀಸ್ನವರು ಬಂದರು. ನಾವು ಕೇಳೋದು ವೆಂಕಟರಾಮಣ್ಣವ್ರು ಒಂದೇ, ಅಂಬೇಡ್ಕರ್ ವಾದ ಅಂದರೆ ಇದೇನಾ, ಅಂಬೇಡ್ಕರ್ ತತ್ವ ಸಿದ್ಧಾಂತ ನೀವು ಇದೇನಾ ಜನಕ್ಕೆ ಕಳಿಸ್ತಾರದು? ಇವಾಗ ವೇದಿಕೆ ಮೇಲೆ ಹೇಳ್ತೀರಿ SSG ನಾವು ಸೈನಿಕರಲ್ಲ, ನೀವು ಕಳಿಸ್ಕೊಡ್ತಾ ಇರೋದು ಹಿಟ್ಲರ್ ಧೋರಣೆ. ಇದು ನಿಮ್ಮ ಈ ನಡೆ ನಾವು ಬಂಗಾರಪೇಟೆ ತಾಲೂಕು ದಲಿತ ಸಂಘಟನೆ ಒಕ್ಕೂಟ ತೀವ್ರವಾಗಿ ಖಂಡಿಸ್ತೀವಿ. ಇದು ನಿಮ್ಗೆ ಇದು ಮೊದಲನೇ ಹೆಜ್ಜೆ. ಮುಂದೆ ನೀವು ಬಂಗಾರಪೇಟೆಯಲ್ಲಿ ನಿಮ್ಮನ್ನು ಬಿಡಲ್ಲ, ನಾವು ಬಂಗಾರಪೇಟೆ ಒಳಗೆ ಪ್ರವೇಶ ಮಾಡಕ್ ಬಿಡಲ್ಲ. ವೆಂಕಟರಾಮಣ್ಣವ್ರಿಗೆ ಇದು ನೇರ ನುಡಿ. ನೀವು ಎಷ್ಟು ವರ್ಷ ಸೀನಿಯರ್ ಆಗಿರಿ, ನಾವು ಬಿಡಲ್ಲ. ಆದ್ರೆ ಒಬ್ಬ ದಲಿತ ನಾಯಕನ ಮೇಲೆ ಒಬ್ಬ ದಲಿತ ನಾಯಕನು ದಲಿತನು ನಮ್ಮ ಸುಳ್ಕುಂಟ ಆನಂದ್ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ನೀವು ಇಷ್ಟು ವರ್ಷಗಳು ಮಾಡಿರೋ ಹೋರಾಟ ದಲಿತರನ್ನು ತುಳ್ಕೊಂಡೆ ನೀವು ನಾಯಕರಾಗಿದ್ದೀರ ಅನ್ನೋ ನಮ್ಗೆ ಅನುಮಾನ ಇವಾಗ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಾಯಕನನ್ನ ನೀವು ಹೊಡಿತೀರಿ ಅಂದ್ರೆ ಪಬ್ಲಿಕ್ ಅಲ್ಲಿ
ನೀವು ಎಷ್ಟು ಮಾತ್ರ ಅಂಬೇಡ್ಕರ್ ವಾದಿಗಳು ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನಿಮ್ಮನ್ನ ಯಾರು ಪ್ರಶ್ನೆ ಮಾಡಿಲ್ಲ, ನಾವು ಪ್ರಶ್ನೆ ಮಾಡ್ತಾ ಇದ್ರಿ. ಇದು ಎಲ್ಲೂ ಆಗ್ಬಾರ್ದು, ಈ ರೀತಿ ಎಲ್ಲೂ ಆಗ್ಬಾರ್ದು. ಹಂಗಾಗಿ ನಾನು ಏನು ಕರ್ನಾಟಕ ದಲಿತ ರೈತ ಸೇನೆ ಮತ್ತು ಬಂಗಾರಪೇಟೆ ದಲಿತ ಸಂಘಟನೆ ಒಕ್ಕೂಟದಿಂದ SSG ವೆಂಕಟಸ್ವಾಮಿ ಅವರ ನಡೆಯನ್ನ ತೀವ್ರವಾಗಿ ಖಂಡಿಸ್ತೇನೆ. ಬಂಗಾರಪೇಟೆಯಲ್ಲಿ ಹಿರಿಯ ಹೋರಾಟಗಾರರು, ನಮಗೆಲ್ಲ ಹೋರಾಟಕ್ಕೆ ಬುನಾದಿ ಅವರು SSD ವೆಂಕಟಸ್ವಾಮಣ್ಣವರು, ಜಿಗಣಿ ಶಂಕರಣ್ಣವರು, ಮಾವಳ್ಳಿ ಶಂಕರಣ್ಣವರು, DG ಸಾಗರಣ್ಣವರು, B ಗೋಪಾಲಣ್ಣವರು, ಇವರೆಲ್ಲ ನಮಗೆ ಹಿರಿಯ ಹೋರಾಟಗಾರರು, ಜೊತೆಗೆ ಮಾರ್ಗದರ್ಶಕರು. ನಾವು ಅವರ ನೆರಳಿನಲ್ಲಿ ಅವರ ಬೆವರಿನ ಹನಿಗಳಾಗಿ ನಾವು ಹೊರಗಡೆ ಬಂದು ಇವತ್ತಿನ ದಿವಸ ನಾವು ಹೋರಾಟಗಳು ಮಾಡ್ತೇವೆ. ಅವರ ಬೆವರಿನ ಹನಿಗಳೇ ಅವರು ಆ ರೀತಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಬಂಗಾರಪೇಟೆಯಲ್ಲಿ ಸಮತಾ ಸೈನಿಕ ದಳದ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಹಮ್ಮಿಕೊಂಡಿರ್ತಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂತ SSDಯ ಒಂದು ಜಿಲ್ಲಾ ನಾಯಕರಾದಂಥ ಗುಟ್ಟಳ್ಳಿ ಶ್ರೀನಿವಾಸರವರು ಕೇವಲ SSD ಸಂಘಟನೆಗೆ ಮಾತ್ರ ಸೀಮಿತ ಅಲ್ಲ, ನಾವು ವಾರ್ಷಿಕೋತ್ಸವ ಮಾಡ್ತಕ್ಕಂಥದ್ದು ಎಲ್ಲಾ ದಲಿತ ಸಂಘಟನಾ ನಾಯಕರುಗಳು ನೀವು ಆಗಮಿಸಬಹುದು ಅಂತ ಹೇಳ್ಬಿಟ್ಟು ಕರೆ ಮಾಡಿದ ಕಾರಣದಿಂದಾಗಿ ನಾವು ಇವತ್ತು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದ್ವಿ. ಆ ಭಾಗಿಯಾಗಿದ್ರಲ್ಲಿ ನಮ್ಮ IPL ನಾರಾಯಣಸ್ವಾಮಿ ಹಿರಿಯ ಹೋರಾಟಗಾರರು, ಹಿರಿಯರು, ನಮಗೆ ಮಾರ್ಗದರ್ಶನ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ. ನಮ್ಮ ದಲಿತ ಸಮಾಜ ಸೇನೆಯ ಸಂಸ್ಥಾಪಕರು ಸಣ್ಣ ವಯಸ್ಸಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಬರುವಂತ ಒಂದು ಯೋಗ್ಯತೆ ಇರ್ತಕ್ಕಂಥ ಯೋಗ್ಯ ನಾಯಕ ಸೂಲಿಗುಂಡ ಆನಂದರವರು. ಆಮೇಲೆ ನಮ್ಮ ದಲಿತ ಸಂಘಟನೆ ಹಿರಿಯ ನಾಯಕರು ಹುಣಸಳ್ಳಿ ವೆಂಕಟೇಶ್ ಅವರು ಬಂದಿದ್ದಾರೆ, ನಮ್ಮ ನವೀನ್ ಅವರು ಬಂದಿದ್ದಾರೆ, ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ನಮ್ಮ ಮುರೇಶ್ ಅವರು ಬಂದಿದ್ದಾರೆ, ನಮ್ಮ ರವಿ ಬಂದಿದ್ದಾರೆ, ಅರ್ಜುನ್, ಇನ್ನು ಅನೇಕ ಮಿತ್ರರು ನಮ್ಮ ಸಂಘಟನೆಯವರೆಲ್ಲ ಬಂದಿದ್ದಾರೆ. ಬಂದಿರುವಂತಹ ಸಮಯದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಮಯ ನಿಗದಿಪಡಿಸಿದ್ರೆ 10:10 ನಿಗದಿಪಡಿಸಿರ್ತಕ್ಕಂಥ ಸಮಯದಲ್ಲಿ 12:12 ಬಂದಂತ ರಾಜ್ಯ ನಾಯಕರುಗಳು, ಒಬ್ಬ ಮೇರು ನಾಯಕ, ಒಬ್ಬ ಅನುಭವಿಶಾಲಿ ದಲಿತ ಸಂಘಟನೆ ಉಗಮವಾದಂತ ಸಂದರ್ಭದಲ್ಲಿ ಅವರು ದಲಿತ ಸಂಘಟನೆಯನ್ನು ಕಟ್ಟಿದಂತವರು, ಬೆಳೆಸಿದಂತವರು. ಅವರು ನಡೆ ಹೇಗಿತ್ತು, ಅವರು ನುಡಿ ಹೇಗಿತ್ತು ಅಂತ ಹೇಳಿದ್ರೆ ಅದರ ವಿಚಾರವಾಗಿ ನಾನು ನೋಡಿದಂತೆಲ್ಲ ನೋಡಿರ್ತಕ್ಕಂಥ ನಮ್ಮ ಸೂಲುಕೊಂಡ ಆನಂದರವರು ಅವರ ಇದರ ವಿಚಾರವಾಗಿ ಏನು ನಡೀತು ಅಂತ ಬಿಟ್ಟು ಸವಿಸ್ತರವಾಗಿ ಇವ್ರು ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ಬಿಡ್ತೀವಿ ಸರ್. ಅವರು ನಮ್ಮ ದಲಿತ ಸಂಘಟನೆಯ ನಾಯಕ ಆನಂದ್ರವರು, ಅಣ್ಣ ಯಾಕೆ ಇಷ್ಟು ಲೇಟ್ ಆಗಿ ಬಂದಿದ್ದಾರೆ, ಕಾರ್ಯಕರ್ತರೆಲ್ಲ ಬಂದು ಕಾದು ಎಲ್ಲರೂ ಲೇಟ್ ಆಯ್ತು ಅಂತ ಬಿಟ್ಟು ಎಲ್ಲ ಹೊರಟೋಗಿದ್ದಾರೆ, ಲೇಟ್ ಆಗಿ ಬಂದಿರೋ ತಪ್ಪಿನಿಂದ ಇವ್ ಜನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ನನ್ನ ಮಗನೇ ನಾಚಿಕೆ ಆಗಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಅವರನ್ನ ಏಕವಚನದಲ್ಲಿ ಮಾತನಾಡ್ತಕ್ಕಂಥ ದಲಿತ ಸಮುದಾಯಕ್ಕೆ ಒಂದು ಅವಮಾನ ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತಂದ್ರೆ ಹಿರಿಯರು ಅವ್ರು ಹಿರಿಯಾಗಿ ನಡಿಬೇಕು, ಅವ್ರ ಗುರುಗಳು, ಅವ್ರಿಗೆ ನಾವು ಸೇವೆ ಮಾಡ್ತೀವಿ, ಅವ್ರಿಗೆ ಸೇವೆ ಮಾಡಿದ್ರೆ ನಮ್ಗೆ ಮುಕ್ತಿ ಸಿಗುತ್ತೆ. ಗುರುವಿಲ್ಲದ ವಿದ್ಯೆ ಲಗಾಮಿಲ್ಲದ ಕುದುರೆಗೆ ಸಮ ಅಂತ ಹೇಳ್ತಾರೆ. ನಾವೆಲ್ಲರೂ ಗುರುವಿದ್ಯೆ ಕಲ್ತಿರ್ತಕ್ಕಂಥ, ಗುರುವಿಲ್ಲದೆ ನಾವು ಯಾರು ವಿದ್ಯೆ ಕಲ್ತಿಲ್ಲ, ಗುರುವಿದ್ಯೆ ಕಲ್ತಿರ್ತಕ್ಕಂಥವ್ರು ನಾವು. ನಮ್ಮ ನಡೆ ಮತ್ತು ನುಡಿಗಳು, ನಮ್ಮ ಹೋರಾಟಗಳು ಒಳ್ಳೆ ರೀತಿಯಲ್ಲಿ ಇರುತ್ತೆ. ಸಮಂಜಸವಾದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ವಿನಃ ನಾವು ಅಸಮಂಜಸವಾದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ SSD ವೆಂಕಟಸ್ವಾಮಣ್ಣವರು ಒಬ್ಬ ದಲಿತ ನಾಯಕನನ್ನ, ಅವ್ರು ಚಿಕ್ಕವರಿರ್ಬೋದು ದೊಡ್ಡವರಾಗಿರ್ಬೋದು, SSD ವೆಂಕಟಸ್ವಾಮಣ್ಣನವರ ಹೋರಾಟದ ಹಿಂದಿನ ಇತಿಹಾಸದ ದಿನಗಳನ್ನು ನೆನಪು ಮಾಡ್ಕೋಬೇಕು. ಅವ್ರು ಈಗೇನು ಹೋರಾಟಗಾರಲ್ಲ, ಅವರು ಈ ವಯಸ್ಸಿನಿಂದ ಹೋರಾಟ ಮಾಡಿ ಬಂದಿರ್ತಕ್ಕಂಥದ್ದು. ಇವ್ರಿಗೂ ಅದೇ ವಯಸ್ಸು ಬರುತ್ತೆ, ಆ ವಯಸ್ಸಲ್ಲಿ ನೀವು ಹೋರಾಟ ಮಾಡೋಕ್ಕಾಗಲ್ಲ. ಆದ್ರೂ ವೆಂಕಟಸ್ವಾಮಣ್ಣನವರು ಈ ರೀತಿಯಾಗಿ ಮಾತನಾಡಿರ್ತಕ್ಕಂಥದ್ದನ್ನು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಮತ್ತು ಎಲ್ಲಾ ಬಂಗಾರಪೇಟೆ ಮತ್ತು ಕೋಲಾರ ಜಿಲ್ಲೆಯ ದಲಿತ ಸಂಘಟನೆಗಳು ನಾವು ಅವ್ರನ್ನ ದಯವಿಟ್ಟು ಖಂಡಿಸ್ತಾ ಇಲ್ಲ. ಅವರು ತಿದ್ದಿ ನಡೆಯುವಂಥದ್ದು ಉತ್ತಮ ಅಂತ ಹೇಳ್ಬಿಟ್ಟು ನಾವು ನಾಯಕರಿಗೆ ನಾವು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್. ಜೈ ಭೀಮ್. ಸ್ವಾರ್ಥಕ್ಕಾಗಿ ಸಂಘವನ್ನ ಬಳಸ್ಕೊಳ್ಳೋದು, ನಾನು ಎಲ್ಲರಿಗೂ ಗೊತ್ತಾಗಬೇಕಂತ ಗಲಾಟೆ ಮಾಡೋದು, ಇದಕ್ಕೆ ಅವಕಾಶ ಇಲ್ಲ. ನನ್ನ ಪಾಪ ಆತ್ಮ ಬಗ್ಗೆ ನಂದು ಹೇಳ್ತೇವೆ, ಆತ್ಮ ತಪ್ಪಿಲ್ಲ. ಆತರನ್ನ ಕರ್ಕೊಂಬಂದಿರೋದು ಶ್ರೀನಿವಾಸ ತಪ್ಪು. ಯಾವುದೇ ಕಾರಣಕ್ಕೂ ಇಲ್ಲೇ ಅಂತವ್ರನ್ನ ಕಳಿಬಾರ್ದು. ನಾನು ಈಗೂ ಹೇಳ್ತಾ ಇದ್ದೀನಿ, ಬೇರೆ ಸಂಘಟನೆಗೆ ಕೆಲಸ ಇಲ್ಲ, ಬೇರೆ ಸಂಘಟನೆಗೆ ಕೆಲಸ ಇಲ್ಲ. ಅವ್ರ ಸಂಘ ಬೇಡ ಅಂದ್ರೆ ನಮ್ಮ ಸಂಘ ಸೇರಬೇಕು. ನಮ್ಮ ಸಂಘ ಸೇರ್ತೀವಂದ್ರೆ ಸೇರ್ಪಡೆ ಕಾರ್ಯಕ್ರಮ ಇರ್ತದೆ. ಅದು ಏನು ಇಲ್ಲದ್ರೆ ನಮ್ಮ ಸಂಘದಲ್ಲೇ ಯಾವ ರೀತಿ ವರ್ತಿಸ್ತೀವೋ ಅದೇ ರೀತಿಯಲ್ಲಿ ಸಮತಾ ಸೈನಿಕ ದಳದಲ್ಲಿ ನಾವು ವರ್ತಿಸ್ತೀವಿ.
ನಮಗೆ ಗಲಾಟೆ ಮಾಡುವಂತವರು, ಸಮಾಜದ ದಿಕ್ಕನ್ನ ತಪ್ಪಿಸುವಂತವರು 100 ಕೋಟಿಗಳ ಬೇಡ, ನಮಗೆ ಒಂದೇ ಮೈ ಸಾಕು, ಸರಿಯಾದಂತಹ ಕಾರ್ಯ ಮಾಡುವಂಥದ್ದು ಅದು ಸಮತಾ ಸೈನಿಕದಳ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ತೀವಿ. ಸಣ್ಣ ವಿಷಯ ಭಾಗದಲ್ಲಿ ಅಲ್ಲಿವರೆಗೂ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಇದೇ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸೋಣ ಅಂತೇಳಿ ಅನೇಕ ಬಹಳ ಲೇಟ್ ಆಗೋದಿಲ್ಲ, ಕೇಳ್ಕೊಂಡೇ ಬರ್ತಾ ಇದ್ದೀನಿ. ಕೋಲಾರ ಬಂದು ಎಷ್ಟೊಂದು ಶುರು ಮಾಡ್ತಾರೆ, ಜನ ಬಂದಿದ್ದಾರೆ ಅಂತ ಕೇಳ್ತಾರೆ. ಬಂದರೆಲ್ಲ ಹೋಗ್ಬಿಟ್ಟಂತ ಅವರೇ ಹೇಳ್ತಾರೆ, ಬಂದೂ ಇಲ್ಲ ಹೋಗೂ ಇಲ್ಲ. 10 ಬಂದಿದ್ದೀವಿ ಸುಳ್ಳು ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಸುಳ್ಳು ಕೋರಿಗೆ, ಜಗಳಗಂಟೆಗಳಿಗೆ ಅಥವಾ ಸ್ವಾರ್ಥಕ್ಕೆ ನಮ್ಮ ಸಂಘವನ್ನ ದಿಕ್ತರಿಸುವಂತ ಕೆಲಸ ಯಾರೇ ಮಾಡಿದ್ರು ಅವರು ನಮ್ಮ ಸಂಘದಿಂದ ಹೊರಗೆ ಉಳಿಯಬೇಕು. ಅದಕ್ಕಾಗಿಯೇ ಇವತ್ತು ಈ ಸಣ್ಣ ಅಚಾತುರ್ಯ ಅದರ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ ಇಷ್ಟೊತ್ತಿಗೆ ನಮ್ಮ ಉದ್ದೇಶಿಸಿ ಅವರು ಆ ಘಟನೆ ಬಗ್ಗೆ ಖಂಡನೆ ವ್ಯಕ್ತ ಮಾಡಿದ್ದಾರೆ, ವ್ಯಕ್ತ ಮಾಡಿ ಆಚೆ ಹೋಗಿದ್ದಾರೆ, ಮಾತೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹೇಳಿ. ಇವತ್ತು ಸಮತಾ ಸೈನಿಕದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಸಣ್ಣದೊಂದು ಅಚಾತುರ್ಯದ ಘಟನೆ ನಡೀತು. ಅದು ನಮ್ಮ ಸೂಲಿಕುಂಟೆಯ ಆನಂದ್ ಬಂದು ತೀರಾ ಅಶಿಸ್ತಿನಿಂದ ವರ್ತಿಸಿದಾಗ ಅದನ್ನು ಖಂಡಿಸಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಸಂಘಟನೆಯಲ್ಲಿ ಯಾವುದೇ ಕಾರಣಕ್ಕೂ ಅಶಿಸ್ತಿರಬಾರ್ದು. ಒಬ್ಬ ರಾಷ್ಟ್ರ ಮಟ್ಟದ ರಾಜ್ಯಾಧ್ಯಕ್ಷರು ಬಂದಾಗ ಅವರ ನಡಿಗೆಗೆ ಅಡ್ಡಿಪಡಿಸುವಂಥದ್ದು, ಅವರ ಮೇಲೆ ಅತಿಕ್ರಮವಾಗಿ ಮಾತಾಡುವಂಥದ್ದು, ಕೆಟ್ಟ ಭಾಷೆಯನ್ನು ಉಪಯೋಗಿಸೋದು, ಬಲಾತ್ಕಾರವನ್ನು ಹೇರುವಂಥದ್ದು ಇದು ಸಾಧ್ಯವಿಲ್ಲ. ಅದಕ್ಕೆ ಆತನಿಗೆ ಹೇಳಿದ್ದೀವಿ, ಸಮಾಧಾನವಾಗಿ ಕಾರ್ಯಕ್ರಮ ನಡೆಸೋದ್ರೆ ನಮ್ಮ ಜೊತೆಗೆ ಇರಬೇಕು, ಇಲ್ಲಾಂದರೆ ಹೋಗಬೇಕು. ಸೊ ಇದು ನಾವು ಇಂಥ ಅಚಾತುರ್ಯದ ಮಾತುಗಳನ್ನು, ದಬ್ಬಾಳಿಕೆಯ ದೌರ್ಜನ್ಯಗಳ ಮಾತುಗಳನ್ನು ಸಮತಾ ಸೈನಿಕದಳ ಯಾವತ್ತೂ ಕೂಡ ಸಹಿಸೋದಿಲ್ಲ. ಬೇರೆ ಸಂಘ ಸಂಸ್ಥೆಗಳಲ್ಲಿ ಹಂಗಿರ್ಬೋದು, ಆದರೆ ನಮ್ಮ ಸಂಘಟನೆಯಲ್ಲಿ ಆತ ಇಲ್ಲಿಂದ ಹೋಗಿದ್ದಾದ್ಮೇಲೆ ಎಷ್ಟು ಶಿಸ್ತಾಗಿ ಕಾರ್ಯಕ್ರಮ ನಡೀತು. ಸೊ ಹೀಗಾಗಿ ಆನಂದ್ ಏನು ಇವತ್ತು ಈ ರೀತಿಯ ಕೆಲಸ ಮಾಡಿದ್ರೆ ಅದನ್ನು ನಾನು ಕ್ಷಮಿಸ್ತಾ ಇದ್ದೀನಿ. ಇನ್ನು ಮೇಲೆ ಆ ಥರದ್ದು ನಡ್ಸ್ಕೊಳ್ಳೋದು ಬೇಡ. ಆತ ನಮ್ಮ ಅಣ್ಣ ತಮ್ಮಂದನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಾಕಿರುವಂಥ ಸಂಘಟನೆಗೆ ಅಗೌರವ ತೋರುವಂಥದ್ದು ಬೇಡ. ಏನೋ ಸಣ್ಣ ಪಣ್ಣ ಹೆಚ್ಚು ಕಡಿಮೆಗಳಾಗ್ತವೆ, ಅದಕ್ಕೆ ದೊಡ್ಡದು ಮಾಡ್ಕೊಂಡು ಅದನ್ನೇ ರಂಪ ಮಾಡೋದು ಯಾವುದೇ ಸಾಮಾಜಿಕ ಕಾರ್ಯಕರ್ತನಿಗೆ ಅದು ಶೋಭೆ ಅಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆತ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ನಮ್ಮ ಸಂಘಟನೆಗೆ ಬರೋದು ನಮ್ದೇನು ಅಭ್ಯಂತರ ಇಲ್ಲ. ಎರಡನೇದು, ಏನು ಬಂಗಾರಪೇಟೆ ಮತ್ತು KGF ಇಲ್ಲಿ ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು, ದಲಿತರ ಭೂಮಿಗಳನ್ನು ಅತಿಕ್ರಮಣ ಪ್ರವೇಶ ಮಾಡಿರ್ತಕ್ಕಂಥ ಅನೇಕ ಪ್ರಕರಣಗಳು ಬರ್ತವೆ. ಅಂಬೇಡ್ಕರ್ ಭವನ ಕಟ್ಟೋಕ್ಕೆ ಇಲ್ಲಿ ಜಾಗಗಳಿಲ್ಲ. ಬೇರೆ ಬೇರೆ ಜಮೀನ್ದಾರ ಅವರೆಲ್ಲರೂ ಕೂಡ ಒತ್ತುವರಿ ಮಾಡಿಕೊಂಡು ದಲಿತರಿಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ ಜಮೀನುಗಳ ವಿಚಾರದ ಬಗ್ಗೆ ನಾವು ಇವತ್ತು ಸುವರ್ಣಸೌಧ ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಬಂಗಾರಪೇಟೆ, ಮುಳಬಾಗಿಲು, KGF ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು BGML ಅವರು ಇವತ್ತು ಧರಣಿ ಕೂತಿದ್ದಾರೆ. ಯಾರು ಹೇಳೋರು ಕೇಳೋರೇ ಇಲ್ಲ. BGML ಮತ್ತೆ ಪುನರಾರಂಭ ಆಗಬೇಕು ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 12 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ. ಆ ಹೋರಾಟಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ, ರಾಜ್ಯ ಮುಖಂಡರಾಗಿರ್ತಕ್ಕಂಥ ಸಂಪತ್ ಅವರು ಈಗಾಗಲೇ ಬೆಂಬಲ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಸಮತಾ ಸೈನಿಕ ದಳದ ಶತಮಾನೋತ್ಸವವನ್ನು KGF ಅಲ್ಲಿ ಮಾಡೋ ಅಷ್ಟೊತ್ತಿಗೆ ನಾವು ದೆಹಲಿಯ ನಮ್ಮ ರಾಮದಾಸ್ ಅತ್ವಾಲೆ ಅವರ ಗಮನಕ್ಕೆ ತಂದು BGML ಬೆಂಬಲ ಸಮಸ್ಯೆಯನ್ನು ಏನು ಅಲ್ಲಿರ್ತಕ್ಕಂಥ ಗುತ್ತಿಗೆ ಕಾರ್ಮಿಕರನ್ನ ಕಾಯಂಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾರೆ. வீடா விவசாயமா தொழிற்சாலையா இந்த மூணுக்குமே சுகுணா இண்டஸ்ட்ரியில ப்ராடக்ட்ஸ் இருக்கு. சுகுணா பம்ப்ஸ் அண்ட் மோட்டார்கள் எனர்ஜி எஃபிஷியன்ட் தொழில்நுட்பத்துடன் தயாராகிறது. நீண்ட ஆண்டுகள் உழைக்கும் சுகுணா பம்புகள் உங்கள் மனதீங்கா இடம் பிடிக்கும். தலைமுறைகள் வாழ்த்தும் தரமான பம்புகள் சுகுணா பம்ப்ஸ். Discount on all Voltas brand items AC, refrigerator, washing machine and other items only at Voltas brand showroom at Parandehali.
For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak.